ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗಿದ್ದೀರಿ. ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಣ. ಝೊಮ್ಯಾಟೊ ಫುಡ್ ಡೆಲಿವರಿ ಅಂತಂದ್ರೆ ಸ್ನೇಹಿತರೆ, ಇವತ್ತು ಭಾನುವಾರ. ಭಾನುವಾರ ಆಗಿರೋದ್ರಿಂದನೇ ನಾನು ಬೆಳಿಗ್ಗೆನೆ ಹೋಗಿ ಸಂಜೆವರೆಗೂ ಅಂದ್ರೆ ರಾತ್ರಿವರೆಗೂ ಮಾಡ್ಕೊಂಡು ಬಂದಿದ್ರೆ ಒಂದು ಒಳ್ಳೆ ಅಮೌಂಟ್ ಆಗ್ತಾ ಇತ್ತು. ಪ್ರೀವಿಯಸ್ ನಾನು ಬೇರೆ ಕೆಲಸ ಅಥವಾ ಕಂಪ್ನಿ ಕೆಲಸ ಮಾಡಿದ್ರಿಂದ ನಾನು ಸಂಜೆವರೆಗೂ ಹೋಗಕ್ಕಾಗಲಿಲ್ಲ. ಈಗ ಒಂದು ಪ್ಲಾನ್ ಮಾಡಿದ್ದೆ ಸ್ನೇಹಿತರೆ. ಏನಂತ ಅಂದ್ರೆ ಸಂಡೇ ಡಿನ್ನರ್ ಗಿಗ್ಗು ಹಾಗೆ ಲೇಟ್ ನೈಟ್ ಗಿಗ್ಗು ಎರಡನ್ನೂ ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿನ ಇನ್ಸೆಂಟಿವ್ ಕೊಡ್ತಾ ಇದ್ದ. ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಜಾಲಹಳ್ಳಿ ಝೋನಲ್ಲಿ ಯಾವ ತರ ಇರುತ್ತೆ ವಾತಾವರಣ, ನೈಟ್ ಟೈಮಲ್ಲೆಲ್ಲ ಹೆಂಗಿರುತ್ತೆ, ಎಲ್ಲನೂ ಕೂಡ ನಾನು ಲೈವ್ ಆಗಿ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ನಿಮಗೆ ಗೊತ್ತು, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದೆ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೊಸ ಮೈಕ್ನ ಬುಕ್ ಮಾಡಿದ್ದೀನಿ. ಅದು ಬರೋದ್ರೊಳಗಡೆ ಬನ್ನಿ ಸ್ನೇಹಿತರೆ. ಅವತ್ತು ಏನು ಆಫರ್ ಇತ್ತು ಅಂತ ಅಂದ್ರೆ ನಿಮಿಷ ಹೇಳ್ಬಿಡ್ತೀನಿ. ಆಕ್ಚುಲಿ ನಾನು ಅವತ್ತು ಮಾಡಿದ್ದು ಡಿನ್ನರ್ ಪ್ಲಸ್ ಲೇಟ್ ನೈಟ್ ಗಿಗ್ನ ಕಂಪ್ಲೀಟ್ ಮಾಡಿದ್ರೆ ನನಗೆ 400 ರೂಪೀಸ್ ಇನ್ಸೆಂಟಿವ್ನ ಕೊಡ್ತಾ ಇದ್ದ. ಅದು ಎಷ್ಟು ಗಿಗ್ ಅಂತ ಅಂದ್ರೆ ಸ್ನೇಹಿತರೆ, 7 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಹಾಗೆ 7 ಗಿಗ್ನ ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿ ಕೊಡ್ತಾ ಇದ್ದ. ಟೈಮಿಂಗ್ಸ್ ಬಂದ್ಬಿಟ್ಟು ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ದ. ಸಂಜೆ 6ರಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಈ ಸೆಂಟ್ರಲ್ಲಿ ನಾವು 7 ಗಿಗ್ನ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ 7 ಆರ್ಡರ್ನ ಕಂಪ್ಲೀಟ್ ಮಾಡಬೇಕು. ಕೆಲವೊಂದು ಕಂಡೀಷನ್ಗಳು ಇಟ್ಟಿದ್ದ. ಅದು ಏನು ಕಂಡೀಷನ್ ಅಂತ ಅಂದ್ರೆ, ಡಿನ್ನರ್ ಗಿಗ್ ಏನಿದೆಯೋ ಅಂದ್ರೆ 7ರಿಂದ 10 ಗಂಟೆ ಏನಿದೆಯೋ ಇದರಲ್ಲಿ 2.5 ಗಂಟೆ ಕಂಪಲ್ಸರಿ ಲಾಗಿನ್ ಇರಲೇಬೇಕು. ಹಾಗೆ ಲೇಟ್ ನೈಟ್ ಗಿಗ್ ಏನಿದೆಯೋ ಅದರಲ್ಲಿ 11ರಿಂದ ಮಧ್ಯರಾತ್ರಿ 1 ಗಂಟೆ ಒಳಗಡೆ ಮಿನಿಮಮ್ 1 ಅವರ್ 30 ಮಿನಿಟ್ಸ್ ಲಾಗಿನ್ ಇರಲೇಬೇಕು. ಎರಡನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ 7 ಗಿಗ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಜಾಲಹಳ್ಳಿ ಝೋನ್ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಸ್ವಲ್ಪ ಸಿಟಿ ಲಿಮಿಟ್ ಇಂದ ಆಚೆನೆ ಬರುತ್ತೆ. ಎಲ್ಲ ಸಿಕ್ಕಾಪಟ್ಟೆ ರೋಡ್ಗಳಂತೂ ಮೇನು ಜಾಲಹಳ್ಳಿ ಝೋನಲ್ಲಿ ರೋಡ್ಗಳು ಸರಿ ಇಲ್ಲ. ಸ್ನೇಹಿತರೆ ಬನ್ನಿ, ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಹೋಗ್ಬಿಡ್ತೀನಿ. ನೋಡಿ, ಇಲ್ಲೇ ಇದೆ, ನಿಮ್ಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಹಾಗೆ ನೋಡಿ, ಸ್ಕ್ರೀನ್ ಶಾಟ್ ತೆಗೆದಿರೋದು. ಹಾಗೆ 200 ರೂಪಾಯಿ ಮತ್ತೆ 400 ರೂಪೀಸ್ ಅಂದ್ರೆ ಒಂದೇ ಕೊಡೋದು ನಮಗೆ 400 ರೂಪೀಸ್ ಒಂದು ಕೊಡ್ತಾನೆ. ಅದು ಕಂಪ್ಲೀಟ್ ಆಗಿದೆ. ಎಲ್ಲಾನು ಅರ್ನಿಂಗ್ ಸೇರಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸಿದ್ದೆ. ಸ್ನೇಹಿತರೆ, ಝೊಮ್ಯಾಟೊ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ನಿನ್ನೆ ಸಂಡೇ ಅಲ್ಲೋ ಮಾಡಿದ್ದು ನಾನು. ಲಾಸ್ಟ್ ಪೇಔಟ್ಗೆ ಹೋಗಿ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡೋಣ. ಡಿನ್ನರು ಪ್ಲಸ್ ಲೇಟ್ ನೈಟ್ ಗಿಗ್ಸ್ನ ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿನ ನನಗೆ ಬೋನಸ್ ಆಗಿ ಕೊಡ್ತಾಯಿದ್ರು. ಬನ್ನಿ ಫಸ್ಟು ಸಂಡೇದು ನೋಡ್ಬಿಡೋಣ. ಸ್ನೇಹಿತರೆ, ಈಗ ನೋಡಿ, ಅವತ್ತಿನ ಅರ್ನಿಂಗ್ಸು 1002 ರೂಪಾಯಿ. 12 ಗಂಟೆ ಮೇಲೆ ನೆಕ್ಸ್ಟ್ ಡೇಟ್ ಬೀಳುತ್ತೆ ಅಂತಂದರೆ ಇದು 26 ಅಲ್ವಾ. 12 ಗಂಟೆ ಮೇಲೆ ನೈಟ್ ಮಧ್ಯರಾತ್ರಿ 12 ಗಂಟೆ ಮೇಲೆ 27ಗೆ ಬೀಳುತ್ತೆ. ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡ್ಬಿಡೋಣ. ಫಸ್ಟ್ ಡಿನ್ನರ್ ಗಿಗ್ ಸ್ನೇಹಿತರೆ, ಅವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 1002 ರೂಪಾಯಿ ಆಗಿದೆ. ಅದರಲ್ಲಿ ಆರ್ಡರ್ ಅರ್ನಿಂಗ್ ಬಂದ್ಬಿಟ್ಟು 509 ರೂಪಾಯಿ. ಗಿಗ್ ಕ್ಯಾನ್ಸಲೇಷನ್ ಫೀಸ್ ಅಂದರೆ 1 ಗಿಗ್ನ ಕ್ಯಾನ್ಸಲ್ ಮಾಡಿದೆ. ಅದರಿಂದ ಒಂದು 5 ರೂಪಾಯಿ ಮೈನಸ್ ಆಗಿದೆ. ಸರ್ಚ್ ಪೇ 71 ರೂಪಾಯಿ ಬಂದಿದೆ. ಇದು ಯಾವ ಸರ್ಜ್ ಅಂದರೆ ಸ್ನೇಹಿತರೆ, ಡಿನ್ನರ್ ಗಿಗ್ಗಲ್ಲಿ ಪ್ರತಿ ಆರ್ಡರ್ಗೂ ಕೂಡ 20% ಎಕ್ಸ್ಟ್ರಾ ಕೊಟ್ಟಿದ್ದ. ಅದು ಬಂದಿದೆ. ಆಮೇಲೆ TDS ಡಿಡಕ್ಷನ್ ಅಂತ 8 ರೂಪಾಯಿ ಕಟ್ ಮಾಡಿದ್ದೇನೆ. ಕಸ್ಟಮರ್ ಟಿಪ್ಸು 35 ರೂಪಾಯಿ ಬಂದಿದೆ. ಆಫರು 400 ರೂಪಾಯಿ ಬಂದಿದೆ ಸ್ನೇಹಿತರೆ. ಈ 400 ರೂಪಾಯಿ ಯಾವುದು ಅಂತ ಹೇಳಿದ್ರೆ, ಡಿನ್ನರು ಮತ್ತು ಲೇಟ್ ನೈಟ್ ಕಂಪ್ಲೀಟ್ ಮಾಡಿದ್ರೆ ನನಗೆ 400 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಅದು ಬಂದಿದೆ. ನಾನು ನಿಮಗೆ ಸ್ಕ್ರೀನ್ಶಾಟ್ಗಳು ಕೂಡ ಹಾಕಿರ್ತೀನಿ. ಹಾಗೆ ನೆಕ್ಸ್ಟ್ ಅದಾದಮೇಲೆ 12 ಗಂಟೆ ಮೇಲೆ ಬರೋದಾದರೆ ಇಲ್ಲಿ ಅಪ್ಡೇಟ್ ಆಗಿರಲ್ಲ ಸ್ನೇಹಿತರೆ, ಅದು ನೆಕ್ಸ್ಟ್ ಡೇಟಿಗೆ ನೋಡಬೇಕಾಗುತ್ತೆ. ಇದು ಸೋಮವಾರಕ್ಕೆ ಬಿದ್ದುಬಿಟ್ಟಿರುತ್ತೆ. ಆದ್ದರಿಂದ ಅವತ್ತು ಮತ್ತೆ 2.2 ಅವರ್ಸ್ ಲಾಗಿನ್ ಇದ್ದೀನಿ. 5 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ. 4 ಟ್ರಿಪ್ನ ಮಾಡಿದ್ದೀನಿ. ಅವಾಗ 240 ರೂಪಾಯಿ ಆಗಿದೆ. ಇದರಲ್ಲಿ ಸ್ನೇಹಿತರೆ ಏನಿಲ್ಲ ಅಂತಂದ್ರೆ 11 ಗಂಟೆ ಮೇಲೆ ತುಂಬ ಲಾಂಗ್ ಹೇಳ್ದೆ ಸ್ನೇಹಿತರೆ. ಯಾರು ಡೆಲಿವರಿ ಪಾರ್ಟ್ನರ್ಸ್ ಇದ್ರೋ ಇಲ್ವೋ ಗೊತ್ತಿಲ್ಲ. ನನ್ನ ಝೋನ್ ಇದ್ದಿದ್ದು ನನ್ನ ಝೋನ್ ಇದ್ದಿದ್ದು ಜಾಲಹಳ್ಳಿ ಝೋನು. ಇಲ್ಲಿಂದ ಹೆಬ್ಬಾಳದ ಹತ್ರ ಅಲ್ಲಿ ಸರೌಂಡಿಂಗ್ ಓಡಾಡಿಸ್ತಾ ಸ್ನೇಹಿತರೆ ನೈಟು ರಾತ್ರಿ ಹೊತ್ತು. ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು, ಸ್ವಲ್ಪ ಭಯ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೈಟ್ ಟೈಮಲ್ಲಿ ಕೆಲಸ ಮಾಡೋಂಥ ಟೈಮಲ್ಲಿ ಅಕ್ಕಪಕ್ಕ ಯಾರೂ ಇರೋದಿಲ್ಲ. ಡೆಲಿವರಿಗೆ ಹೋಗಿ ಬೈಕ್ ನಿಲ್ಲಿಸಿ ಡೆಲಿವರಿ ಕೊಡೋಂಥ ಟೈಮಲ್ಲಂತೂ ಭಯ ಆಗ್ತಾ ಇರುತ್ತೆ. ಆ ಕಡೆ ಈ ಕಡೆ ಯಾವ್ದು ಬೈಕ್ ಬಂದ್ರೂ ಭಯ ಆಗುತ್ತೆ. ಒಂದಿಬ್ಬರು ಬೈಕ್ ಓಡಿಸ್ಕೊಂಬಂದ್ಬಿಟ್ರಂತೂ ಭಯ ಆಗ್ತಾ ಇರುತ್ತೆ. ಏನಾದ್ರು ರಾಬ್ರಿಗಿಬ್ರು ಮಾಡ್ತಾರೆ, ಏನಾದ್ರು ಕಿತ್ಕೊಬಿಡ್ತಾರ ಹೋಗ್ತಾರ. ಏನಿಲ್ಲ ಅಂತಂದ್ರೂ ಡೆಲಿವರಿ ಪಾರ್ಟ್ನರ್ ಹತ್ರ ಒಂದು ಫೋನ್ ಅಂತೂ ಇದ್ದೇ ಇರುತ್ತೆ, ಒಂದು ಸ್ವಲ್ಪನಾದ್ರು ಕಾಸಾದರೂ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಬೈಕ್ ಅಂತೂ ಇದ್ದೇ ಇರುತ್ತೆ. ಎಷ್ಟು ಅಮೂಲ್ಯವಾದ ವಸ್ತುಗಳಿರ್ತವೆ. ಆದ್ದರಿಂದ ನೈಟ್ ಟೈಮಲ್ಲಿ ಕೆಲಸ ಮಾಡೋದು ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು. ನಾನು ಕ್ಯಾಮ್ರಾ ತೊಗೊಂಡು ಹೋಗಲಿಲ್ಲ. ಇಲ್ಲಾಂದರೆ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇದು ಸ್ನೇಹಿತರೆ 240 ರೂಪಾಯಿ ಬಂದಿದೆ. ಸಂಡೇ
ನೈಟಲ್ಲಿ ಡಿನ್ನರ್ ಗಿಗ್ಗಲ್ಲಿ ನೋಡೋದಾದರೆ ಸ್ನೇಹಿತರೆ 6.2 ಅವರ್ಸ್ ಲಾಗಿನ್ ಇದ್ದೀನಿ, 13 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ, ಹಾಗೆ 14 ಟ್ರಿಪ್ನ ಮಾಡಿದ್ದೀನಿ. 16 ಸ್ನೇಹಿತರೆ ಇಲ್ಲಿದೆ ನೋಡಿ, RK ದಮ್ ಬಿರಿಯಾನಿ ಇನ್ಕಂಪ್ಲೀಟ್ ಕ್ಯಾನ್ಸಲೇಷನ್ ಬಿಫೋರ್ ಪಿಕಪ್. ಅಂದರೆ ಇದು ಸ್ನೇಹಿತರೆ ರೆಸ್ಟೋರೆಂಟ್ ಕ್ಲೋಸ್ ಆಗಿತ್ತು, ಆದ್ರೂ ಕೂಡ ನನಗೆ ಆರ್ಡರ್ ಬಿದ್ದಿತ್ತು. ಅಲ್ಲಿ ಹೋದ್ಮೇಲೆ ನಾನು ಕಸ್ಟಮರ್ ಕೇರ್ಗೆ ಸಪೋರ್ಟ್ ತಗೊಂಡು ಅಲ್ಲಿ ಫೋನ್ ಮಾಡಿಸ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಕ್ಕೆ ಇದು 20 ರೂಪಾಯಿ ಮಾತ್ರ ಬಂದಿದೆ. ಸೊ ಆರ್ಡ್ರನ್ನ ಇನ್ಕಂಪ್ಲೀಟ್ ಅಂತಲೇ ಬರುತ್ತೆ. ಬಟ್ ಅದಕ್ಕೆ ಪಿಕಪ್ಗೆ 3 ಕಿಲೋಮೀಟ್ರ್ ಮೇಲೆ ಹೋಗಿದೆ. ಸೊ ಹೋಗಿದ್ರೂ ಕೂಡ ಒಂದು 20 ರೂಪಾಯಿ ಬಂದಿದೆ. ಸೊ ಅದಾದಮೇಲೆ ಈ ಥರ ಇರುತ್ತೆ ಸ್ನೇಹಿತರೆ. ನೈಟ್ ಟೈಮು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 3 hours later. ಸ್ನೇಹಿತರೆ ಹೇಳಬೇಕು ಅಂತಂದರೆ ಜಾಲಹಳ್ಳಿ ಝೋನಲ್ಲಿ ಸ್ವಲ್ಪ ರೋಡ್ಗಳು ಸರಿ ಇಲ್ಲ, ಹಾಗೆ ಸ್ವಲ್ಪ ಸಿಟಿ ಲಿಮಿಟಿಂದ ಹೊರಗಡೆ ಬರುತ್ತೆ. ಸೊ ಈಗಿರೋದ್ರಿಂದ ಮಳೆ ಬಂದಾಗಂತೂ ತುಂಬ ರಿಸ್ಕು. ನನ್ನ ದೃಷ್ಟಿಗೆ ಏನು ಅಂತಂದರೆ ಲಾಸ್ಟ್ ಸಂಡೇ ಮಳೆ ಬರಲಿಲ್ಲ, ಸೊ ಅದರಿಂದ ಹಂಗೆ ಡ್ಯೂಟಿ ಮಾಡ್ಕೊಂಬಂದೆ. ಏನಂತಂದರೆ ಸ್ನೇಹಿತರೆ, ಜಾಲಹಳ್ಳಿ ಝೋನ್ ಅನ್ನೋದು ಸ್ವಲ್ಪ ಸಿಟಿ ಲಿಮಿಟಿಂದ ಆಚೆ ಬರುತ್ತೆ. ಮತ್ತು ನೈಟು 10 ಗಂಟೆ ಮೇಲೆ ಪಿಕಪ್ ಎಳ್ದ ಸ್ನೇಹಿತರೆ 5 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 6 ಕಿಲೋಮೀಟ್ರ್ ತನಕ ಪಿಕಪ್ ಎಳ್ದ. ಸೊ ಏನು ಮಾಡೋಕ್ಕಲ್ಲ, ಇನ್ಸೆಂಟಿವ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ಮಧ್ಯರಾತ್ರಿಯಲ್ಲಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಸ್ನೇಹಿತರೆ. ನಾನೊಬ್ಬನೇ ಅಲ್ಲ, ಸಿಕ್ಕಾಪಟ್ಟೆ ಜನ ಡೆಲಿವರಿ ಬಾಯ್ಸ್ಗಳು ಮಧ್ಯರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಒಂದೊಂದು ಕೆಟ್ಟ ಅನುಭವ ಅಂದರೆ ಕಹಿ ಘಟನೆ ನಡೆದಿರುತ್ತೆ. ಸೊ ನಮಗೆ ಇದುವರೆಗೂ ಯಾವುದೂ ಆ ಥರ ಆಗಿಲ್ಲ, ಯಾಕೆಂದರೆ ನಾನು ರೆಗ್ಯುಲರ್ ಡ್ಯೂಟಿನೂ ಕೂಡ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ನನಗೆ ಇದುವರೆಗೂ ಯಾವುದೇ ತರಹದ ಅಹಿತಕರ ಘಟನೆ ಇದುವರೆಗೂ ನಡೆದಿಲ್ಲ. ಸೊ ನಡೆಯೋದು ಬೇಡ ಅಂತ ದೇವ್ರನ್ನ ಕೇಳ್ಕೊತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ಇನ್ನೊಂದು 2-3 ಡೇಸಲ್ಲಿ ಮೈಕ್ ಬರ್ತಾ ಇದೆ, ಅಮೆಜಾನಲ್ಲಿ ಬುಕ್ ಮಾಡಿದ್ದೀನಿ, ಮೈಕ್ ಬರ್ತಿದೆ. ಸೊ ಆ ಮೈಕ್ನ ಫಿಟ್ ಮಾಡಿಕೊಂಡು ಮಾಮೂಲಿ ರೆಗ್ಯುಲರ್ ಆಗಿ ಲೈವ್ ವಿಡಿಯೋನು ಕೂಡ ಮಾಡ್ತೀನಿ. ಧನ್ಯವಾದಗಳು, ಶುಭ ದಿನ, ಗುಡ್ ಬಾಯ್.